ನಮಸ್ಕಾರ ಗೆಳತಿಯರೇ. ಈಗ ನರಸಿಂಹ ಜಯಂತಿ ಬಗ್ಗೆ ಹೇಳ್ತಿದ್ದೇನೆ. ನಾಳೆ 30/4/2026 ದಿನ ನರಸಿಂಹ ಜಯಂತಿ ಇರುವುದು. ನರಸಿಂಹ ಜಯಂತಿ ಅವತಾರದ ಹಿನ್ನೆಲೆ ಬಗ್ಗೆ ಹೇಳುತ್ತಿದ್ದೇನೆ. ವಿಷ್ಣು ದೇವನು ನರಸಿಂಹನಾಗಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನೇ ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ. 2026 ಏಪ್ರಿಲ್ 30ರಂದು ಗುರುವಾರ ಆಚರಿಸಲಾಗುವ ನರಸಿಂಹ ವಿಷ್ಣುದೇವನ ಉಗ್ರ ರೂಪ ಎಂದು ಮಾತ್ರ ತಿಳಿದಿದೆ. ನರಸಿಂಹನಿಗೆ ಸಂಬಂಧಿಸಿದ ವಿಚಾರಗಳು. ನರಸಿಂಹಸ್ವಾಮಿ ವಿಷ್ಣುದೇವನ ಅತ್ಯಂತ ಶಕ್ತಿಶಾಲಿ ಮತ್ತು ಪೂಜ್ಯ ಅವತಾರಗಳಲ್ಲಿ ಒಂದು. ವಿಷ್ಣುವಿನ ಈ ಅವತಾರ ಯಾರೇ ನೋಡಿದರೂ ಅವರಿಗೆ ಆಶ್ಚರ್ಯವಾಗುವುದು. ಯಾಕೆಂದರೆ ವಿಷ್ಣುವಿನ ಈ ಅವತಾರವು ಅರ್ಧ ಮಾನವ ರೂಪವನ್ನು ಹೊಂದಿದ್ದರೆ ಇನ್ನರ್ಧ ಸಿಂಹದ ರೂಪವನ್ನು ಹೊಂದಿದ್ದಾನೆ. ನರಸಿಂಹನು ದೈವಿಕ ನ್ಯಾಯ, ಉಗ್ರ ರಕ್ಷಣೆ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆತನದ ವಿಜಯವನ್ನು ಪ್ರತಿನಿಧಿಸುತ್ತಾನೆ. ಸಿಂಹದ ತಲೆ ಮತ್ತು ಮಾನವನ ದೇಹದೊಂದಿಗೆ ಅವರ ರೂಪವು ಪ್ರಾಥಮಿಕ ಶಕ್ತಿ ಮತ್ತು ಸರ್ವೋಚ್ಚ ಬುದ್ಧಿವಂತಿಕೆ ಎರಡನ್ನೂ ಪ್ರತಿನಿಧಿಸುತ್ತದೆ. ಅವರು ಯುವ ಪ್ರಹ್ಲಾದ ಅಚಲ ಭಕ್ತಿಯನ್ನು ರಕ್ಷಿಸಲು ಮತ್ತು ಹಿರಣ್ಯಕಶಿಪುವಿನ ದಬ್ಬಾಳಿಕೆಯನ್ನು ನಾಶಪಡಿಸಲು ವಿಶ್ವ ಸಮತೋಲನವನ್ನು ಪುನಃ ಸ್ಥಾಪಿಸಲು ಪ್ರತ್ಯಕ್ಷನಾದನು. ನರಸಿಂಹದೇವರು ಕತ್ತಲೆಯನ್ನು ನಾಶ ಮಾಡುವವನು ಮಾತ್ರವಲ್ಲದೆ ನಂಬಿಕೆಯ ರಕ್ಷಕನೂ ಆಗಿದ್ದಾನೆ. ವಿಷ್ಣು ನರಸಿಂಹ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನೇ ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ. ನರಸಿಂಹ ಎರಡನೇ ಅವತಾರ. ಈಗಾಗಲೇ ಹಿರಣ್ಯಕಶಿಪು ತನ್ನ ಮರಣದ ಬಗ್ಗೆ ವಿಶೇಷ ವರವನ್ನು ಪಡೆದುಕೊಂಡಿದ್ದರಿಂದ ಅವನನ್ನು ಕೊಲ್ಲುವುದು ಸುಲಭವಾಗಿರಲಿಲ್ಲ. ಹಾಗಾಗಿ ವಿಷ್ಣು ಆತನ ವರವನ್ನು ಮೀರಿದ ರೀತಿಯಲ್ಲಿ ಸಂಹಾರ ಮಾಡಬೇಕಾಗಿತ್ತು. ಬಳಿಕ ವಿಷ್ಣುದೇವನು ಅರ್ಧ ಮಾನವ ರೂಪದಲ್ಲಿ ಹಾಗೂ ಇನ್ನರ್ಧ ಪ್ರಾಣಿಯ ರೂಪದಲ್ಲಿ ಕಾಣಿಸಿಕೊಂಡನು. ಅವನು ಅರ್ಧ ಸಿಂಹನಾಗಿ ಮತ್ತು ಮನುಷ್ಯ ಪ್ರತ್ಯಕ್ಷನಾಗುತ್ತಾನೆ. ವಾಮನ ಪುರಾಣವು ಈ ವಿಶಿಷ್ಟ ಅವತಾರವನ್ನು ವಿವರಿಸುತ್ತದೆ. ಇದನ್ನು ಮಾನವ ತರ್ಕವನ್ನು ಮೀರಿದ ದೈವಿಕ ಬುದ್ಧಿವಂತಿಕೆ ಎಂದು ಚಿತ್ರಿಸುತ್ತದೆ. ದುಷ್ಟತನವು ದುರಹಂಕಾರದಿಂದ ಬೆಳೆದಾಗ ವಿಶ್ವವು ಸಮತೋಲನ ಪುನಃ ಸ್ಥಾಪಿಸಲು ಮತ್ತು ಧರ್ಮವನ್ನು ರಕ್ಷಿಸಲು ಅತ್ಯಂತ ಅನಿರೀಕ್ಷಿತ ಮತ್ತು ನಿಖರವಾದ ಮಾರ್ಗವನ್ನು ಕಂಡುಕೊಳ್ಳಲು ರೂಪುಗೊಳ್ಳುತ್ತಾನೆ. ನರಸಿಂಹನು ಹಿರಣ್ಯಕಶಿಪುವನ್ನು ಸಂಧ್ಯಾಕಾಲದಲ್ಲಿ ಏಕೆ ಸಂಹಾರ ಮಾಡಿದ? ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವುದಕ್ಕಾಗಿ ಸಂಧ್ಯಾಕಾಲದಲ್ಲಿ ಆಯ್ದುಕೊಂಡಿದ್ದನು. ಅವನು ಆಯ್ದುಕೊಂಡ ಈ ಸಮಯ ಕೂಡ ಅವನ ರೂಪದಂತೆಯೇ ವಿಶೇಷವಾಗಿತ್ತು. ಹಿರಣ್ಯಕಶಿಪುವು ಪಡೆದಿರುವ ವರದ ಪ್ರಕಾರ ಅವನನ್ನು ರಾತ್ರಿಯಾಗಿರಬಾರದು, ಹಗಲಾಗಿರಬಾರದು, ಸಂಹಾರ ಮಾಡುವುದು ಕಷ್ಟವಾಗಿತ್ತು. ಹಾಗಾಗಿ ನರಸಿಂಹನು ಸಂಧ್ಯಾಕಾಲವನ್ನು ಆಯ್ದುಕೊಳ್ಳುತ್ತಾನೆ. ಮತ್ಸ್ಯ ಪುರಾಣದಲ್ಲಿ ವಿವರಿಸಿದಂತೆ ಈ ನಿಖರವಾದ ಕ್ಷಣವು ದೈವಿಕ ಹಸ್ತಕ್ಷೇಪದ ನಿಗೂಢ ಶಕ್ತಿಯನ್ನು ಸಂಕೇತಿಸುತ್ತದೆ. ನರಸಿಂಹನು ಮಾನವ ಕುಲಕ್ಕೆ ದೇವರ ನ್ಯಾಯವು ಲೌಕಿಕ ಸಮಯ ರೇಖೆಗಳ ಮೇಲೆ ಕಾರ್ಯನಿರ್ವಹಿಸುವುದಲ್ಲದೆ ಬದಲಿಗೆ ನ್ಯಾಯ ಮತ್ತು ಭಕ್ತಿ ಎರಡನ್ನೂ ಗೌರವಿಸುವ ಪರಿಪೂರ್ಣ ಹೊಂದಿಕೊಳ್ಳಲು ಎಂಬುದನ್ನು ಹೇಳಲಾಗಿದೆ. ನರಸಿಂಹ ಉಗ್ರ ಕೋಪವನ್ನು ಸುಲಭವಾಗಿ ಶಮನಗೊಳಿಸಲು ಸಾಧ್ಯವಿಲ್ಲ. ಹಿರಣ್ಯಕಶಿಪುವನ್ನು ಕೊಂದ ನಂತರ ಭಗವಾನ್ ನರಸಿಂಹನ ಕೋಪವು ಎಷ್ಟು ತೀವ್ರವಾಯಿತೆಂದರೆ ದೇವರುಗಳಿಗೆ ಅವನ ಹತ್ತಿರ ಹೋಗುವುದು ಕಷ್ಟವೆನಿಸಿತು. ಪ್ರಹ್ಲಾದನ ಮುಗ್ಧ ಭಕ್ತಿ ಮಾತ್ರ ಅವನನ್ನು ಶಾಂತಗೊಳಿಸಬಲ್ಲದು ಎಂಬುದನ್ನು ದೇವತೆಗಳು ಅರಿತುಕೊಂಡರು. ಪದ್ಮಪುರಾಣದ ಪ್ರಕಾರ ದೇವರು ಪ್ರಹ್ಲಾದನನ್ನು ದೈವಿಕ ಕೋಪವನ್ನು ಶಮನಗೊಳಿಸಿ ಬೇಡಿಕೊಂಡರು. ಈ ಪ್ರಬಲ ಪ್ರಸಂಗವು ಭಕ್ತನ ಶುದ್ಧ ಪ್ರೀತಿ ಮತ್ತು ನಂಬಿಕೆಯ ಆಚರಣೆಗಳು ಹಾಗೂ ಭಯವು ತಲುಪಲು ಸಾಧ್ಯವಾಗದ ಸ್ಥಳವನ್ನು ತಲುಪಬಹುದು ಎಂಬುದನ್ನು ನೆನಪಿಸುತ್ತದೆ. ದೈವಿಕ ಪ್ರೀತಿಯ ಉಗ್ರವಾದ ದೈವಿಕ ಅಭಿವ್ಯಕ್ತಿಯನ್ನು ಸಹ ಮೃದುಗೊಳಿಸುವ ಶಕ್ತಿಯನ್ನು ಹೊಂದಿದೆ. ನರಸಿಂಹನ ಕೋಪವನ್ನು ಶಮನಗೊಳಿಸುವ ಶಕ್ತಿಯನ್ನು ಲಕ್ಷ್ಮಿಯೂ ಹೊಂದಿದ್ದಾಳೆ. ಲಕ್ಷ್ಮೀದೇವಿಯು ತನ್ನ ಪತಿ ನರಸಿಂಹನನ್ನು ಸಮಾಧಾನಪಡಿಸಲು ತಾನೂ ಕೂಡ ನರಸಿಂಹನ ಅವತಾರವನ್ನು ತೆಗೆದುಕೊಂಡಳು ಎಂಬುದು ಅನೇಕರಿಗೆ ತಿಳಿದಿಲ್ಲ. ಲಿಂಗ ಪುರಾಣವು ನರಸಿಂಹನ ಕೋಪವನ್ನು ಶಾಂತಗೊಳಿಸಲು ಮತ್ತು ಅವನನ್ನು ತನ್ನ ಪರೋಪಕಾರಿ ಸ್ವಭಾವಕ್ಕೆ ಮರಳಿ ತರಲು ಅವಳ ದೈವಿಕ ರೂಪದ ಬಗ್ಗೆ ಸುಳಿವು ನೀಡುತ್ತದೆ. ಈ ಕಥೆಯು ದೈವಿಕ ಶಕ್ತಿಯನ್ನು ಪೂರೈಸುವ ಸ್ತ್ರೀ ಶಕ್ತಿಯನ್ನು ಸಮತೋಲನಗೊಳಿಸಲು ಆಳವಾದ ಸಂದೇಶವಾಗಿದೆ. ಪ್ರೀತಿ, ಕರುಣೆ ಮತ್ತು ಅನುಗ್ರಹದ ಕ್ರಮದಲ್ಲಿ ಶಕ್ತಿ ಮತ್ತು ಕ್ರೋಧದಷ್ಟೇ ಅಗತ್ಯವಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ. ಭಗವಾನ್ ನರಸಿಂಹನನ್ನು ನಿಗ್ರಹಿಸಲು ಶಿವನು ತೆಗೆದುಕೊಂಡ ಅವತಾರ. ಶಿವಪುರಾಣದ ಒಂದು ಕಥೆಯಲ್ಲಿ ಭಗವಾನ್ ಶಿವನು ಭಗವಾನ್ ನರಸಿಂಹನನ್ನು ಶಾಂತಗೊಳಿಸಲು ಶರಭರನ ರೂಪವನ್ನು ತೆಗೆದುಕೊಂಡನು ಎಂದು ಹೇಳಲಾಗಿದೆ. ಶಿವನ ಶರಭರ ರೂಪವು ಅರ್ಧ ಸಿಂಹ ಮತ್ತು ಇನ್ನರ್ಧ ಪಕ್ಷಿಯ ರೂಪದಲ್ಲಿತ್ತು. ಈ ಕಥೆ ದೈವಿಕ ಪೈಪೋಟಿಯ ಬಗ್ಗೆ ಅಲ್ಲ, ಆದರೆ ವಿಶ್ವ ಸಾಮರಸ್ಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುವುದು. ಇದು ವಿಶ್ವದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ದೈವಿಕ ಶಕ್ತಿಗಳು ಪರಸ್ಪರ ಹೇಗೆ ಪೂರಕವಾಗಿರುತ್ತವೆ ಎಂಬುದನ್ನು ಸಂಕ್ಷೇಪಿಸುತ್ತದೆ.
ಅತ್ಯಂತ ಉಗ್ರ ದೈವಿಕ ರೂಪಗಳಿಗೆ ಸಮತೋಲನ ಮತ್ತು ಶಾಂತಿಯ ಪುನಃ ಸ್ಥಾಪಿಸಲು ದೈವಿಕತೆಯ ಇತರ ಅಂಶಗಳು ಬೇಕಾಗಬಹುದು ಎಂಬುದು ತಿಳುವಳಿಕೆ ಪ್ರತಿಬಿಂಬಿಸುತ್ತದೆ. ತಂತ್ರ ಪದ್ಧತಿಗಳಲ್ಲೂ ನರಸಿಂಹಸ್ವಾಮಿಯ ಆರಾಧನೆ ಮಾಡಲಾಗುತ್ತದೆ. ಕೆಲವು ತಾಂತ್ರಿಕ ಸಂಪ್ರದಾಯಗಳಲ್ಲಿ, ವಿಶೇಷವಾಗಿ ಕಾಳಿಕಾ ಪುರಾಣದಲ್ಲಿ ಪ್ರೇರಿತವಾದವುಗಳು ಭಗವಾನ್ ನರಸಿಂಹನನ್ನು 10 ಉಗ್ರ ದೇವತೆಗಳಲ್ಲಿ ಮೊದಲನೆಯವನೆಂದು ಪರಿಗಣಿಸಲಾಗುತ್ತದೆ. ಅವನು ಅನಿಯಂತ್ರಿತ ಶಕ್ತಿ, ದೈವಿಕ ರೂಪ ಮತ್ತು ರಕ್ಷಣಾತ್ಮಕ ಶಕ್ತಿ. ಅವನನ್ನು ನಿಗೂಢ ಆಚರಣೆಗಳಲ್ಲಿ ಕೇಂದ್ರ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನರಸಿಂಹನ ಬಗೆಗಿನ ಈ ವಿಚಾರಗಳು ಅತ್ಯಂತ ಕಡಿಮೆ ಜನರಿಗೆ ತಿಳಿದಿದ್ದರೂ ಅದು ಹೆಚ್ಚು ಆಧ್ಯಾತ್ಮಿಕ ಪ್ರಭಾವವನ್ನು ಬಹಿರಂಗಪಡಿಸುವುದು. ನರಸಿಂಹನ ಪಂಚರೂಪದಲ್ಲಿ ಕಾಣಿಸಿಕೊಂಡನು. ಭಕ್ತರು ಸಾಮಾನ್ಯವಾಗಿ ಭಗವಾನ್ ನರಸಿಂಹನು ಮತ್ತು ಉಗ್ರ ರೂಪವನ್ನು ಮಾತ್ರ ಪೂಜಿಸುತ್ತಾರೆ. ಆದರೆ ಧರ್ಮಗ್ರಂಥಗಳಲ್ಲಿ ಪಂಚ ನರಸಿಂಹ ಎಂದು ಕರೆಯಲ್ಪಡುವ ನರಸಿಂಹನ 5 ಅಭಿವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತವೆ. ಅಗ್ನಿ ಪುರಾಣದಲ್ಲಿ ಉಲ್ಲೇಖಿಸಲಾದ ಉಗ್ರ, ವೀರ, ಜ್ವಾಲ, ಲಕ್ಷ್ಮೀ ನರಸಿಂಹ ಮತ್ತು ಯೋಗ ನರಸಿಂಹ ಎಂಬುದು ನರಸಿಂಹನ 5 ಅವತಾರವಾಗಿದೆ. ನರಸಿಂಹನ ಪ್ರತಿಯೊಂದು ರೂಪವು ರಕ್ಷಣೆ, ಶಕ್ತಿ, ಶಾಂತತೆ ಮತ್ತು ಭಕ್ತಿಯ ವಿಭಿನ್ನ ಅಂಶವನ್ನು ಪ್ರತಿನಿಧಿಸುತ್ತದೆ. ಈ ರೂಪಗಳು ಅರ್ಥ ಮಾಡಿಕೊಳ್ಳುವುದು ಭಕ್ತರಿಗೆ ಉಗ್ರ ರಕ್ಷಕನಾಗಿ ಮಾತ್ರವಲ್ಲದೆ ಶಾಂತಿಯುತ ಯೋಗಿ ಮತ್ತು ಕರುಣಾಳು ದೇವತೆಯಾಗಿ ನರಸಿಂಹನೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಇಂದಿಗೂ ಅಹೋಬಿಲಂನಲ್ಲಿ ನರಸಿಂಹನ ಆರಾಧನೆ ಮಾಡಲಾಗುವುದು. ಸ್ಕಂದ ಪುರಾಣದ ಪ್ರಕಾರ ಆಂಧ್ರಪ್ರದೇಶದಲ್ಲಿ ಪವಿತ್ರ ಸ್ಥಳವಾದ ಅಹೋಬಿಲಂನಲ್ಲಿ ನರಸಿಂಹಸ್ವಾಮಿಯು ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಿದ್ದನು ಎಂದು ಹೇಳಲಾಗಿದೆ. ಈ ಪ್ರಾಚೀನ ಗುಹಾ ದೇವಾಲಯದಲ್ಲಿ ಅವನ ಶಕ್ತಿಯು ಇನ್ನೂ ಶಕ್ತಿಯುತವಾಗಿ ಪ್ರತಿನಿಧಿಸುತ್ತದೆ. ಈ ದೈವಿಕ ಸನ್ನಿಧಾನಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯೂ ಅಲ್ಲಿ ದೈವಿಕ ಸಾನ್ನಿಧ್ಯವನ್ನು ಅನುಭವಿಸುತ್ತಾನೆ. ಇದು ನರಸಿಂಹನ ಉಪಸ್ಥಿತಿಯ ರಕ್ಷಣೆಯನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ಬಲಪಡಿಸುವುದಕ್ಕೆ ಹಾಗೂ ಇಲ್ಲಿನ ಜನರು ಪ್ರಹ್ಲಾದ ಭಕ್ತಿಯನ್ನು ಅನುಭವಿಸುತ್ತಾರೆ. ನರಸಿಂಹನ ಸ್ತಂಭದಿಂದ ಹೊರಹೊಮ್ಮಿದ ದೇವರು ಭಗವಾನ್ ನರಸಿಂಹ ಅವತಾರದ ಅತ್ಯಂತ ಆಶ್ಚರ್ಯಕರ ಅಂಶವೆಂದರೆ ಅವನು ಕಲ್ಲಿನ ಕಂಬದಿಂದ ಹೊರಹೊಮ್ಮಿದನು ಎಂಬುದಾಗಿದೆ. ಇದು ನಿರ್ಜೀವ ವಸ್ತುದಲ್ಲಿಯೂ ದೈವತ್ವವು ವಾಸಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಸಂಕೇತಿಸುತ್ತದೆ. ಈ ಕ್ರಿಯೆಯು ದೇವರ ಸರ್ವವ್ಯಾಪಿತ್ವ ಮತ್ತು ಹಿರಣ್ಯಕಶಿಪುವಿನ ಅಸಾಧ್ಯವಾದ ವರದ ನೆರವೇರಿಕೆಯನ್ನು ಸಂಕೇತಿಸುತ್ತದೆ. ಭಾಗವತ ಪುರಾಣದಲ್ಲಿ ವಿಷ್ಣು ನರಸಿಂಹ ಅವತಾರದ ಮೂಲಕ ಭಯಾನಕ ಗರ್ಜನೆಯೊಂದಿಗೆ ಹೇಗೆ ಕಾಣಿಸಿಕೊಂಡನು ಎಂಬುದನ್ನು ಸುಂದರವಾಗಿ ವಿವರಿಸುತ್ತದೆ. ಸತ್ಯ ಮತ್ತು ಭಕ್ತಿಯನ್ನು ಯಾವಾಗಲೂ ಊಹಿಸಲು ರೀತಿಯಲ್ಲಿ ಮಾತ್ರವಲ್ಲ, ಊಹಿಸಲಾಗದ ರೀತಿಯಲ್ಲಿ ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದನ್ನು ತಿಳಿಸುತ್ತದೆ. ನರಸಿಂಹನ ಶಕ್ತಿಯು ಅಪಾರವಾದುದು. ಅವನನ್ನು ಪೂಜಿಸುವುದರಿಂದ ಅನೇಕ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ನಾಳೆ ನರಸಿಂಹ ಜಯಂತಿ ಇರುವುದರಿಂದ ಸಾಯಂಕಾಲ ಹೊಚ್ಚಲವನ್ನು ತೊಳೆದು ಅದರ ಮೇಲೆ ಅರಿಶಿಣ ಮತ್ತು ನೀರನ್ನು ಸಾರಿಸಿ ಅದರ ಮೇಲೆ ಕುಂಕುಮ ರಂಗೋಲಿಯನ್ನು ಹಾಕಿ ಪೂಜಿಸುವುದರಿಂದ ಉಗ್ರ ನರಸಿಂಹನನ್ನು ಪೂಜಿಸಿದಷ್ಟೇ ಶಕ್ತಿ ಸಿಗುತ್ತದೆ. ನಾಳೆ ಎಲ್ಲರೂ ಸಾಯಂಕಾಲ ಹೊಚ್ಚಲವನ್ನು ತೊಳೆದು ಅದರ ಮೇಲೆ ಅರಿಶಿಣ ನೀರಿನಿಂದ ಸಾರಿಸಿ ಕುಂಕುಮವನ್ನು ಇರಿಸಿ ರಂಗೋಲಿ ಹಾಕಿ ಒಂದು ತುಪ್ಪದ ದೀಪವನ್ನು ಈ ಕಡೆಯಿಂದ ಆ ಕಡೆಯಿಂದ ಹಚ್ಚಿ ಪೂಜಿಸಬೇಕು ಮತ್ತು ಅವನ ನಾಮದಿಂದ ಪಠಣೆ ಮಾಡಬೇಕು. ಇವನ ನಾಮದಿಂದ ಪಠಣೆ ಮಾಡಿದ ಐಶ್ವರ್ಯ, ಅಭಿವೃದ್ಧಿ, ಭೂಮಿ, ಭಾಗ್ಯ ಏನು ಕಂಡಿರುತ್ತೇವೆ ಅದು ಸಿಗುತ್ತದೆ. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ನನ್ನ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.